ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆಗೆ ಆವಾಜ್ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡನನ್ನ ಉಚ್ಚಾಟನೆ ಮಾಡಲಾಗಿದೆ. ಬಳ್ಳಾರಿಯ ಬಳಿಕ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬ್ಯಾನರ್ ಕಿರಿಕ್ ಆಗಿತ್ತು. ಆ ಕಿರಿಕ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಪೌರಾಯುಕ್ತೆ ಅಮೃತಾ ಗೌಡಗೆ ಕಾಲ್ ಮಾಡಿ ಬೆಂಕಿ ಹಚ್ಚಿಬಿಡ್ತೀನಿ, ಚಪ್ಲಿಲ್ ಹೊಡಿಸ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತೇಳಿ ಬಾಯಿಗೆ ಬಂದ ಹಾಗೆ ಒಂದು ಹೆಣ್ಣುಮಗಳ ಹತ್ರ ಮಾತಾಡ್ತಾ ಇದ್ದೀನಿ ಅನ್ನುವಂತ ಕನಿಷ್ಠ ಪರಿಜ್ಞಾನ ಇಲ್ಲದೆ ನಾಲ್ಗೆ ಹರಿಬಿಟ್ಟಿದ. ಒಂದೊಂದ್ ಕಡೆ ಆತ ಈಗ ಅಪ್ಸ್ಕ್ಯಾಂಡ್ ಆಗಿದ್ದಾನೆ. ಈಗ ಈ ಒಂದು ವಿಚಾರ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿತ್ತು. ಅಟ್ ದ ಸೇಮ್ ಟೈಮ್ ಮುಜುಗರಕ್ಕೂ ಕೂಡ ಕಾಂಗ್ರೆಸ್ ಒಳಗಾಗಿತ್ತು. ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಏನಿದ್ದಾರೆ ಈಗ ಶಿಸ್ತು ಸಮಿತಿ ಅಧ್ಯಕ್ಷ ರೆಹಮಾನ್ ಖಾನ್ಗೆ ಶಿಫಾರಸನ್ನ ಮಾಡಿದ್ರು. ಈಗ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಉಚ್ಚಾಟನೆ ಮಾಡಲಾಗಿದೆ. ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ರಾಜೀವ್ ಗೌಡ ಕಿಕ್ಔಟ್. ಪಕ್ಷದಿಂದ ರಾಜೀವ್ ಗೌಡ ಅಮಾನತು ಮಾಡುವಂತೆ ಶಿಫಾರಸು ಮಾಡಲಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಅವರು ಶಿಫಾರಸು ಮಾಡಿರೋದು. ಹೇಳಿ ಕೇಳಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ದೊಡ್ಡ ರೀತಿಯಾದಂತಹ ಮುಜುಗರ ಉಂಟು ಮಾಡಿತ್ತು. ಅಥವಾ ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿತ್ತು. ಯಾವಾಗ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಆ ಕಂಪ್ಲೇಂಟ್ ದಾಖಲಾದ ನಂತರದಲ್ಲಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಆತ ತಲೆಮರೆಸ್ಕೊಂಡಿದ್ದಾನೆ. ಹೆಚ್ಚು ಕಡಿಮೆ 6-7 ದಿನ ಆಗ್ತಾ ಬಂತು. ಆತ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಎಲ್ಲಿ ತಲೆಮರೆಸ್ಕೊಂಡಿದ್ದಾನೆ. 50 ಜನರ ಪೊಲೀಸರ ತಂಡ ಆತನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಕೇವಲ ರಾಜ್ಯ ಅಷ್ಟೇ ಅಲ್ಲ, ಡೆಲ್ಲಿಯಲ್ಲಿ ಆತ ಇದ್ದಾನೆ ಅನ್ನುವಂಥ ಮಾಹಿತಿ ಮೇರೆಗೆ ದೆಹಲಿಯಲ್ಲೂ ಕೂಡ ಆತನನ್ನ ಹುಡುಕಾಡುವಂಥ ಕೆಲಸ ಒಂದು ಕಡೆ ಆಗ್ತಾ ಇದೆ. ತೆರೆಮರೆಯಲ್ಲೇನೆ ಈಗ ಆ FIR ರದ್ದು ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಆ ಅರ್ಜಿ ವಿಚಾರಣೆ ನಡೆದಂಥ ಸಂದರ್ಭದಲ್ಲೂ ಕೂಡ ಕೋರ್ಟ್ ಛೀಮಾರಿ ಹಾಕಿದೆ. ಆತನಿಗೆ ಅರ್ಜಿದಾರರ ಪರ ಆಕ್ರೋಶವನ್ನ ಹೊರ ಹಾಕಿದ್ರು. ಏನು ಹೆಣ್ಣುಮಕ್ಕಳಂತ ಅಂದ್ರೆ ಗೌರವ ಇಲ್ವಾ, ಹಂಗ ಮಾತಾಡೋದು ಅಂತ. ಒಂದ್ಸಲ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಅವ್ರು ಏನೇ ಸಾರಿ ಕೇಳ್ಬೋದು, ಮತ್ತೊಂದು ಕೇಳ್ಬೋದು. ಬಟ್ ಅವ್ರಿಗೆ ಆಗಿರುವಂಥ ನೋವು, ಅವರ ಇಡೀ ಎಕ್ಸ್ಪೀರಿಯನ್ಸಲ್ಲಿ, ಅವರ ಸರ್ವಿಸಲ್ಲಿ ಈ ಥರದೊಂದು ಘಟನೆ ನಡೆದಿರಲಿಲ್ಲ. ಆಮೇಲೆ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗಿತ್ತು. ಮತ್ತೊಂದು ಕಡೆ ಈಗ ಪ್ರತಿಯನ್ನು ಕೂಡ ಆದೇಶದ ಪ್ರತಿಯನ್ನು ನಾವು ಇನ್ನೊಂದಷ್ಟು ವಿಚಾರ ಅಂತ ಅಂದ್ರೆ, ಯಾವಾಗ ಈ ಒಂದು ಪ್ರಕರಣ ಮುನ್ನೆಲೆಗೆ ಬರುತ್ತೆ, ಆಗ ಹಿಂದೆ ಈತನ ದರ್ಪ, ಈತನ ರೌಡಿಸಮ್ಮು, ಯಾರ ಮೇಲೆ ಹಲ್ಲೆ ಮಾಡಿದ್ದು, ಅದು ತನಗೆ ಮದುವೆ ಮಾಡಿಸಿದಂಥ ಪುರೋಹಿತರ ಮೇಲೆ ಹಲ್ಲೆ ಮಾಡಿದ್ದು, ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಇಂಥ ವ್ಯಕ್ತಿ ಬೇಕಾ ಅಂತೇಳಿ, ಯಾಕಂತಂದ್ರೆ ಏನು ಸಂದೇಶ ಕೊಡ್ತಾರೆ? ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಕಾಂಗ್ರೆಸ್ ಮುಖಂಡ ಅಂತ ಅಂದರೆ ಏನು ಬೇಕಾದರೂ ಮಾತಾಡ್ಬೋದು, ಹೇಗೆ ಬೇಕಾದರೂ ಪ್ರಚೋದನೆ ಕೊಡ್ಬೋದು, ಬೆಂಕಿ ಹಚ್ಬೋದು. ಈ ಥರದ್ದೆಲ್ಲ ಮಾತುಗಳನ್ನು ಆಡಿ ಒಂದು ರೀತಿ ಸಂಕಷ್ಟವನ್ನು ಮೈ ಮೇಲೆ ಎಳ್ಕೊಂಡಿದ್ರು. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದಾಯ್ತು, FIR ರದ್ದು ಕೋರಿ ಅರ್ಜಿ ಹಾಕಿದಾಯ್ತು, ಈಗ ತಲೆ ಮರೆಸ್ಕೊಂಡಿದ್ದಾಯ್ತು. ನಿಜವಾಗ್ಲೂ ಮಾತಾಡಿದ್ದೇ ಉಂಟು ಅಂತ ಅಂದರೆ ಬಂದು ಕ್ಲಾರಿಟಿ ಕೊಡೋದು ಅಥವಾ ಕ್ಷಮೆ ಕೇಳೋದು ಮತ್ತೊಂದು ಏನೋ ಮಾಡ್ಬೋದು. ಆದರೆ ಉತ್ತರನ ಪೌರುಷ ಒಲೆ ಮುಂದೆ ಅಂತಾರಲ್ಲ, ಹಾಗೆ ಫೋನಲ್ಲಿ ಬಾಯಿಗೆ ಬಂದಾಗಿ ನಾಲ್ಗೆ ಹರಿಬಿಟ್ಟು ಬೈದು ಹೆದರಿಸಿ ಈಗ ನೋಡಿದ್ರೆ ಒಂದು ಕಡೆ ಆತ ತಲೆ ಮರೆಸ್ಕೊಂಡಿದ್ದಾನೆ, ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಿಂದ ಆತನನ್ನ ಕಿಕ್ಔಟ್ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಒಂದ್ ಕಡೆ ಆತ ಅಪ್ಸ್ಕ್ಯಾಂಡ್ ಆಗಿದ್ದಾನೆ, ಮತ್ತೊಂದ್ ಕಡೆ ಸಂಕಷ್ಟದ ಮೇಲೆ ಸಂಕಷ್ಟ. ಈಗ ಕಾಂಗ್ರೆಸ್ ಪಕ್ಷದಿಂದ ಆತನನ್ನ ಕಿಕ್ಔಟ್ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ
ಪ್ರಭು, ಶಿಡ್ಲಘಟ್ಟದ ನಗರಸಭೆಯ ಪೌರಾಯುಕ್ತರಾಗಿರ್ತಕ್ಕಂಥ ಅಮೃತಗೌಡ ಅವರಿಗೆ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ರಾಜು ಗೌಡ ಅವರು ಬ್ಯಾನರ್ ವಿಚಾರಕ್ಕೆ ಸಂಬಂಧಿಸಿದಂತೆ ಧಮಕಿ ಹಾಕಿ ಅವ್ರನ್ನ ಸುಟ್ಟು ಹಾಕ್ತೀನಿ ಅಂತ ಹೇಳಿ ಕೊಲೆ ಬೆದರಿಕೆ ಆರೋಪವನ್ನ ಮಾಡಿರುವಂತದ್ದು. ಈ ವಿಚಾರ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಮುಜುಗರವನ್ನು ಸಹ ಉಂಟು ಮಾಡಿತ್ತು. ನಗರಸಭೆ ಪೌರಾಯುಕ್ತರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ ನಂತರ ರಾಜುಗೌಡ ಅವರು ಸಹ ಪರಾರಿಯಾಗಿದ್ರು. ಈ ವಿಚಾರ ವಿಪಕ್ಷಗಳಿಗೆ ಸಾಕಷ್ಟು ಅಸ್ತ್ರ ಆಗಿ ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದಂತೆಯೇ ಕಾಂಗ್ರೆಸ್ ಪಕ್ಷ ಅವರಿಗೆ ನೋಟಿಸ್ ಅನ್ನು ಸಹ ಜಾರಿ ಮಾಡಿತ್ತು. ಆದ್ರೆ ನೋಟಿಸ್ ಜಾರಿಯಾಗಿ ಒಂದು ವಾರವಾದರೂ ಸಹ ರಾಜುಗೌಡರಿಂದ ಯಾವುದೇ ರೀತಿಯಾದಂತಹ ಉತ್ತರ ಬಂದಿಲ್ಲ. ಆ ಹಿನ್ನೆಲೆಯಲ್ಲಿ ಇದೀಗ ಅವ್ರನ್ನ ಪಕ್ಷದಿಂದ ಅಮಾನತು ಮಾಡುವಂತೆ, ಅವ್ರನ್ನ ಪಕ್ಷದಿಂದ ಕಿಕ್ಔಟ್ ಮಾಡುವಂತೆ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಜಿಸಿ ಚಂದ್ರಶೇಖರ್ ಅವರು ಶಿಸ್ತು ಸಲಹಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ರೆಹಮಾನ್ ಖಾನ್ ಅವರಿಗೆ ಪತ್ರವನ್ನ ಬರೆದಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ ತನ್ನ ಮುಜುಗರಕ್ಕೆ ಒಳಗಾಗುವುದನ್ನ ತಪ್ಪಿಸಿಕೊಳ್ಳಿಕ್ಕೆ ಇದೀಗ ರಾಜುಗೌಡರನ್ನ ಪಕ್ಷದಿಂದ ಅಮಾನತು ಮಾಡಿರುವುದು ಕಂಡು ಬರ್ತಾ ಇರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಆಮೇಲೆ ಯಾವಾಗ ಪೌರಾಯುಕ್ತೆಗೆ ಆವಾಜ್ ಹಾಕಿದ್ರು ಅದಾದ ನಂತರದಲ್ಲಿ ಒಂದಷ್ಟು ಹೋರಾಟಗಳು ಕೂಡ ನಡೆದಿತ್ತು. ಅವರನ್ನು ಪಕ್ಷದಿಂದ ಕಿಕ್ಔಟ್ ಮಾಡಬೇಕು ಅನ್ನುವಂಥ ಪೋಸ್ಟರ್ಗಳನ್ನು ಹಿಡ್ಕೊಂಡು ಈತನ ರೌಡಿಸಮ್ಮು ಇದೆಲ್ಲ ಕೂಡ ಸೊಕ್ಕಡಗಿಸ್ಬೇಕು ಆತನಿಗೆ ಅಂತೇಳಿ ಒಂದಷ್ಟು ದೊಡ್ಡ ಮಟ್ಟದಲ್ಲೇ ಪ್ರೊಟೆಸ್ಟ್ಗಳನ್ನು ಕೂಡ ಮಾಡಿದರು. ಆಮೇಲೆ ಒಂದು ಕಡೆ ಆಕೆ ಅವ್ರ ಜೊತೆಗೆ ಮಾತನಾಡಿದಂತಹ ಒಂದು ಆಡಿಯೋ ಏನಿದೆ, ಆ ಆಡಿಯೋ ಕ್ಲಿಪ್ಪಿಂಗ್ನಲ್ಲೂ ಕೂಡ ಭಾಳಷ್ಟು ಬೀಪ್ಗಳಿತ್ತು. ನೀವು ಕೇಳಿಸ್ಕೊಳ್ಳೋದಕ್ಕೂ ಭಾಳ ಕಷ್ಟ ಆಗುತ್ತೆ. ಅಂಥ ಒಂದು ಪದ ಬಳಕೆಯನ್ನು ಮಾಡಿಕೊಂಡು ಒಂದು ಹೆಣ್ಣು ಅಂತೂ ನೋಡದೆ, ಯಾವುದೇ ರೀತಿಯಾದಂಥ ಗೌರವ ಇಲ್ಲದೆ, ರೆಸ್ಪೆಕ್ಟ್ ಇಲ್ಲದೆ ಬಾಯಿಗೆ ಬಂದ ಹಾಗೆ ಆತ ಧಮಕಿ ಹಾಕಿದ, ಜೀವ ಬೆದರಿಕೆ ಹಾಕಿದ. ಈಗ ಆತನನ್ನ ಈ ವಿಪಕ್ಷಗಳಿಗೇನು ಒಂದು ರೀತಿ ಅಸ್ತ್ರ ಸಿಕ್ಕಿದೆ, ಆ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈಗ ಕಾಂಗ್ರೆಸ್ ಪಕ್ಷ ಆತನನ್ನ ಕಿಕ್ಔಟ್ ಮಾಡಿದೆ.